ಪ್ರೇಮ ಕಥೆ ಅಂದ ತಕ್ಷಣ ಅವರು ಹೇಗೆ ಒಂದಾದ್ರು ಅಥವಾ ಹೇಗೆ ಸಾವನ್ನಪ್ಪಿದ್ರು ಅನ್ನೋ ಯೋಚನೆನೇ ಮೊದಲು ಬರುತ್ತೆ ಅಲ್ವಾ? ಆದ್ರೆ ಈ ಕಥೆ ಸ್ವಲ್ಪ ಭಿನ್ನವಾಗಿದೆ. ಸುಮಾರು 1400 ವರ್ಷಗಳ ಹಿಂದೆ ಸಂಸ್ಕೃತ ಸಾಹಿತ್ಯದ ದಿಗ್ಗಜ ಬಾಣಭಟ್ಟ ಬರೆದಿರೋ ಕಾದಂಬರಿ ಅನ್ನೋ ಕೃತಿಯಲ್ಲಿ ಮಹಾಶ್ವೇತ ಮತ್ತು ಪುಂಡರೀಕನ ಬಗ್ಗೆ ಬರೆದಿದ್ದಾರೆ. ಇದನ್ನ ಜಗತ್ತಿನ ಅತ್ಯಂತ ಸುಂದರ ಮತ್ತು ವಿಷಾದದ ಕಥೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅಷ್ಟೇ ನಿಗೂಢ ಕೂಡ. ಕತೆ ಶುರುವಾಗೋದು ಹಿಮಾಲಯದ ತಪ್ಪಲಿನಲ್ಲಿರೋ ಬೆಳ್ಳನೆಯ ಅಚ್ಚೋದ ಸರೋವರದ ದಡದಲ್ಲಿ. ಮಹಾಶ್ವೇತ ಒಬ್ಬ ಗಂಧರ್ವ ಕನ್ಯೆ. ಅಪ್ಸರೆಯರ ಸೌಂದರ್ಯವನ್ನ ಹೊಂದಿದ್ದ ಅವಳು ಒಂದ್ಸಲ ಸ್ನಾನಕ್ಕಾಗಿ ಸರೋವರಕ್ಕೆ ಬರ್ತಾಳೆ. ಅಲ್ಲಿ ಒಬ್ಬ ತಪಸ್ವಿಯನ್ನ ನೋಡ್ತಾಳೆ. ಅವನೇ ಪುಂಡರೀಕ. ಸಂಸಾರದ ಮೋಹವನ್ನೇ ಅರಿಯದ ಆ ಯುವ ತಪಸ್ವಿ ಮಹಾಶ್ವೇತನ ನೋಡಿದ ತಕ್ಷಣವೇ ತನ್ನ ಸರ್ವಸ್ವವನ್ನು ಮರಿತಾನೆ. ಮಹಾಶ್ವೇತ ಕೂಡ ಅವನ ತೇಜಸ್ಸಿಗೆ ಮಾರು ಹೋಗ್ತಾಳೆ. ಅಲ್ಲಿ ಮಾತಿಲ್ಲ, ಮೌನವೇ ಭಾಷೆಯಾಗಿತ್ತು. ಪುಂಡರೀಕ ತನ್ನ ಕಿವಿಯಲ್ಲಿದ್ದ ಪವಿತ್ರವಾದ ಪಾರಿಜಾತ ಪುಷ್ಪವನ್ನ ಪ್ರೀತಿಯ ಗುರುತಾಗಿ ಮಹಾಶ್ವೇತಾಗೆ ನೀಡ್ತಾನೆ. ಈ ರೀತಿ ಅವರ ಮೊದಲ ಭೇಟಿಯಾಗತ್ತೆ. ಆಮೇಲೆ ಮಹಾಶ್ವೇತ ಅರಮನೆಗೆ ಹೋಗ್ತಾಳೆ. ಆದ್ರೂ ಅವಳ ಮನಸ್ಸು ಮಾತ್ರ ಆ ಸರೋವರದ ತೀರದಲ್ಲೇ ಇತ್ತು. ಇತ್ತ ಪುಂಡರೀಕನಿಗೂ ಅಷ್ಟೇ. ಮನಸ್ಸಿನ ತುಂಬಾ ಮಹಾಶ್ವೇತ ತುಂಬಿಕೊಂಡಿದ್ಲು. ತಪಸ್ವಿಯಾಗಿದ್ದವನು ಪ್ರೇಮದ ಬೆಂಕಿಯಲ್ಲಿ ಬೆಂದು ಹೋಗ್ತಾನೆ. ಅವಳನ್ನ ನೋಡದೆ ಬದುಕೋದೇ ಸಾಧ್ಯ ಇಲ್ಲ ಅಂತ ಅನ್ಸತ್ತೆ. ಮಹಾಶ್ವೇತ ಅವನನ್ನ ಹುಡ್ಕೊಂಡು ಮತ್ತೆ ಸರೋವರದ ತೀರಕ್ಕೆ ಬರ್ತಾಳೆ. ಆದ್ರೆ ಅಷ್ಟರಲ್ಲೇ ಆಗಬಾರದ ಅನಾಹುತ ಆಗಿ ಹೋಗಿರುತ್ತೆ. ತನ್ನ ಪ್ರೇಯಸಿನ ನೋಡಕ್ಕಾಗಿ ಕಾಯ್ತಾ ಇದ್ದ ಪುಂಡರೀಕ ಅವಳನ್ನ ಇನ್ನು ನೋಡಕ್ಕೆ ಆಗಲ್ವೇನೋ ಅಂತ ಅನ್ಸಿ ಪ್ರಾಣ ಬಿಟ್ಬಿಡ್ತಾನೆ. ಮಹಾಶ್ವೇತ ಬಂದು ತಲುಪಿದಾಗ ಪುಂಡರೀಕ ಸತ್ತೇ ಹೋಗಿದ್ದಾನೆ. ತನ್ನ ಪ್ರಿಯಕರನ ನಿರ್ಜೀವ ದೇಹನ ನೋಡಿ ಅವಳು ಕುಸಿದು ಬೀಳ್ತಾಳೆ. ತನ್ನ ಪ್ರೀತಿ ಚಿಗುರೋ ಮೊದಲೇ ಕಮರಿ ಹೋಗಿದ್ದನ್ನ ಕಂಡು ಅವಳು ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಬಿಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಅವಳು ಬೆಂಕಿಗೆ ಹಾರೋಕೆ ತಯಾರಾದಾಗ ಇದ್ದಕ್ಕಿದ್ದ ಹಾಗೆ ಚಂದ್ರಲೋಕದಿಂದ ಒಬ್ಬ ದೇವ ಪುರುಷ ಕೆಳಗಿಳಿದು ಬರ್ತಾನೆ. ಅವನು ಪುಂಡರೀಕನ ದೇಹನ ಎತ್ಕೊಂಡು ಆಕಾಶದ ಕಡೆಗೆ ಹಾರ್ತಾ ಒಂದು ಮಾತು ಹೇಳ್ತಾನೆ. ಮಹಾಶ್ವೇತ, ಗಾಬರಿ ಪಡಬೇಡ. ನಿನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು. ನೀನು ನಿನ್ನ ಪ್ರಾಣ ಬಿಡಬೇಡ. ಮುಂದೆ ಒಂದಿನ ನೀನು ನಿನ್ನ ಪ್ರಿಯಕರನನ್ನ ಮತ್ತೆ ಭೇಟಿ ಆಗ್ತೀಯ. ಅಲ್ಲಿವರೆಗೂ ಧೈರ್ಯವಾಗಿರು ಅಂತ ಹೇಳ್ತಾನೆ. ಆ ಮಾತೆ ಅವಳಿಗೆ ಶಕ್ತಿಯಾಗತ್ತೆ. ಅರಮನೆಯ ಸುಖವನ್ನ, ಬಣ್ಣದ ಬಟ್ಟೆಗಳನ್ನ ತೊರೆದು ಅವಳು ಬಿಳಿ ಬಟ್ಟೆ ತೊಟ್ಟು ಅಚ್ಚೋದ ಸರೋವರದ ದಡದಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಅಪ್ಸರೆಯಾಗಿದ್ದವಳು ತಪಸ್ವಿನಿ ಆಗ್ತಾಳೆ. ಅವಳ ಕಣ್ಣೀರು ಹರಿದು ಆ ಸರೋವರದ ನೀರು ಇನ್ನಷ್ಟು ಬಿಳಿಯಾಗುತ್ತೆ. ವರ್ಷಗಳು ಕಳೆದ್ರೂ ಪುಂಡರೀಕ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವಳು ಅಲ್ಲೇ ಕಾಯ್ತಾ ಇರ್ತಾಳೆ. ಆದರೆ ಪುಂಡರೀಕನ ಮರುಜನ್ಮ ಮತ್ತು ಪ್ರೇಮಿಗಳ ಮರುಭೇಟಿ ಅಷ್ಟು ಸುಲಭವಾಗಿರಲಿಲ್ಲ. ಪುಂಡರೀಕ ವೈಶಂಪಾಯನ ಅನ್ನೋ ಹೆಸರಿಂದ ರಾಜಕುಮಾರನಾಗಿ ಮತ್ತೆ ಹುಟ್ತಾನೆ. ಆದ್ರೆ ಈ ಹಿಂದೆ ಪುಂಡರೀಕನನ್ನ ಚಂದ್ರಲೋಕಕ್ಕೆ ಕರ್ಕೊಂಡು ಹೋದ ಆ ಚಂದ್ರದೇವನೇ ಚಂದ್ರಪೀಡ ಅನ್ನೋ ರಾಜಕುಮಾರನ ರೂಪದಲ್ಲಿ ಜನ್ಮ ಪಡ್ಕೋತಾನೆ. ಈಗ ಇವರಿಬ್ರು ಆಪ್ತ ಗೆಳೆಯರು. ಒಂದಿನ ಇದೇ ಅಚ್ಚೋದ ಸರೋವರದ ತೀರದಲ್ಲಿ ಬಿಳಿ ಬಟ್ಟೆ ತೊಟ್ಟು ತಪಸ್ಸು ಮಾಡ್ತಾ ಇದ್ದ ಮಹಾಶ್ವೇತೆಯನ್ನ ಚಂದ್ರಪೀಡ ನೋಡ್ತಾನೆ. ಅವಳ ಬಗ್ಗೆ ಕೇಳ್ತಾನೆ. ಅವಳ ಕಥೆಯೆಲ್ಲ ಕೇಳಿ ತನ್ನ ಗೆಳೆಯ ವೈಶಂಪಾಯನಿಗೆ ಹೇಳ್ತಾನೆ. ಕುತೂಹಲದಿಂದ ವೈಶಂಪಾಯ ಕೂಡ ಮಹಾಶ್ವೇತೆಯನ್ನ ನೋಡೋದಕ್ಕೆ ಬಂದಿದ್ದೇ ಅವನಿಗೆ ಅವಳ ಮೇಲೆ ಬಹಳ ಅನುರಾಗ ಮೂಡುತ್ತೆ. ಅವನಿಗೆ ಹೋದ ಜನ್ಮದ ನೆನ್ಪೇನೂ ಇಲ್ಲ, ಆದ್ರೂ ಅವಳ ಮೇಲೆ ಏನೋ ಸೆಳೆತ, ಅವಳನ್ನ ಚೆನ್ನಾಗಿ ಗೊತ್ತಿದೆ ಅನ್ನೋ ಭಾವನೆ. ವೈಶಂಪಾಯ ಮಹಾಶ್ವೇತೆಯ ಮೇಲೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳು ಇವನ್ಯಾರೋ ಅಪರಿಚಿತ ಪರಪುರುಷ ಅಂತ ಭಾವಿಸ್ತಾಳೆ. ಅವನ ಪ್ರೀತಿನ ಒಪ್ಪೋದಿಲ್ಲ. ವೈಶಂಪಾಯ ಮತ್ತೆ ಪ್ರಯತ್ನಿಸಿದಾಗ ಅವನು ಒಂದು ಗಿಣಿಯಾಗೋ ಹಾಗೆ ಶಾಪ ಕೊಡ್ತಾಳೆ. ತನ್ನ ಗೆಳೆಯನ ಬದುಕು ಕೊನೆ ಆಯ್ತಲ್ಲ ಅನ್ನೋ ನೋವಿಂದ ಚಂದ್ರಪೀಡ ಕೂಡ ಪ್ರಾಣ ಬಿಡ್ತಾನೆ. ದೇವದೂತರ ಅಶರೀರ ವಾಣಿಯ ಮೂಲಕ ಮಹಾಶ್ವೇತಾಗೆ ತಾನು ತನ್ನ ಪ್ರಿಯಕರನಿಗೆ ಶಾಪ ಕೊಟ್ಟೆ ಅನ್ನೋದು ಗೊತ್ತಾಗುತ್ತೆ. ಛೇ, ಎಂಥ ಪ್ರಮಾದ ಆಗೋಯ್ತು ಅಂತ ಪಶ್ಚಾತ್ತಾಪ ಪಡ್ತಾಳೆ. ಅವಳ ಪಶ್ಚಾತ್ತಾಪದ ಭಾವಕ್ಕೆ ಉತ್ತರ ಅನ್ನೋ ಹಾಗೆ ಶಾಪ ವಿಮೋಚನೆ ಆಗತ್ತೆ. ಗಿಳಿಯ ರೂಪ ಬದಲಾಗಿ ಮೊದಲಿನ ಪುಂಡರೀಕನೇ ಅವತರಿಸಿಕೊಳ್ತಾನೆ. ಪುಂಡರೀಕ ತನ್ನ ಮೊದಲ ರೂಪ ಪಡ್ಕೊಳ್ತಿದ್ದ ಹಾಗೆ ಚಂದ್ರಪೀಡನ ದೇಹದಲ್ಲೂ ಜೀವ ಬಂದು ಅವನು ಎದ್ದು ನಿಲ್ತಾನೆ. ಎಷ್ಟೋ ವರ್ಷಗಳ ತಪಸ್ಸಿಗೆ ಫಲ ಸಿಗುತ್ತೆ. ಸಾವು ಮತ್ತು ಕಾಲವನ್ನು ಗೆದ್ದು
ಅಚ್ಚೋದ ಸರೋವರದ ಅದೇ ಪವಿತ್ರ ದಡದಲ್ಲಿ ಪ್ರೇಮಿಗಳಿಬ್ರು ಮತ್ತೆ ಒಂದಾಗ್ತಾರೆ. ಇದುವೇ ಕಾದಂಬರಿ ಅನ್ನೋ ಕೃತಿಯಲ್ಲಿ ಬರೆಯಲಾದ ಮಹಾಶ್ವೇತ ಮತ್ತು ಪುಂಡರೀಕನ ಕಥೆ. ಹೇಗಿತ್ತು ಈ ಕಥೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕಥೆಗಳನ್ನ ಕೇಳ್ತಾ ಇರಿ.